ಕುಮಟಾ ತಾಲೂಕಿನ ಗೋಕರ್ಣದ ಶಂಕರಮಠದಲ್ಲಿ ಮಹಿಳೆಯರಿಗಾಗಿ ಹಮ್ಮಿಕೊಂಡ ಸೀರೆ ಬಾಕ್ಸ್, ಫೋಲ್ಡಿಂಗ್ ಸೀರೆ, ಗುಚ್ಚ ಕೌಶಲ್ಯ ತರಬೇತಿ ಶಿಬಿರಕ್ಕೆ ಚಾಲನೆ ದೊರೆಯಿತು. ಜೂನ್ 15ರಿಂದ 20ರವರೆಗೆ ನಡೆಯುವ ಈ ಶಿಬಿರವು ಭಾರತೀಯ ವಿಕಾಸ ಟ್ರಸ್ಟ್ ಮಣಿಪಾಲ್, ಸಂಗಮದೇವ ಸಂಸ್ಥೆ ಬಾಳೆಗುಳಿ ಅಂಕೋಲಾ ಮತ್ತು ಸ್ಥಳೀಯ ಶಾರದಾಂಬಾ ಮಹಿಳಾ ಮಂಡಳ ಗೋಕರ್ಣ ಇವರ ಸಂಯುಕ್ತ ಆಶ್ರಯದಲ್ಲಿ ನೋಮಿಡ್ ನೆಟ್ವರ್ಕ್ಸ್ ಇವರ ಪ್ರಾಯೋಜಕತ್ವದಲ್ಲಿ ಮಹಿಳೆಯರಿಗಾಗಿ ಸೀರೆ ಬಾಕ್ಸ್, ಪೋಲಿಂಗ್ ಹಾಗೂ ಸೀರೆ ಗುಚ್ಚ ತರಬೇತಿಯ ಶಿಬಿರವನ್ನು ಶ್ರೀ ಶಂಕರ ಮಠದಲ್ಲಿ ಆಯೋಜಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಗೋಕರ್ಣ ಗ್ರಾಮ ಪಂಚಾಯತ್ ನಿಕಟಪೂರ್ವ ಸದಸ್ಯರಾದ ಸುಜಯ್ ಶೆಟ್ಟಿ ಅವರು ತರಬೇತಿ ಕುರಿತು ಪ್ರಾಸ್ತಾವಿಕ ಮಾತನಾಡಿದರು. ತರಬೇತಿ ಎನ್ನುವುದು ಇಂದು ಪ್ರತಿಯೊಬ್ಬರಿಗೂ ಸ್ವಾವಲಂಬನೆ ಬದುಕಿಗೆ ಅತಿ ಅವಶ್ಯ. ಮಹಿಳೆಯರು ಯಾವುದೇ ಬಂಡವಾಳವಿಲ್ಲದೆ ಮನೆಯಲ್ಲೇ ಕುಳಿತು ಬಿಡುವಿನ ಸಮಯದಲ್ಲಿ ಕೆಲಸ ಮಾಡಿ ಹಣ ಗಳಿಸಿ ನೆಮ್ಮದಿಯ ಜೀವನ ನಡೆಸಬಹುದು. ಅದಕ್ಕೆ ಈ ತರಬೇತಿ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಎಂದರು. ನಮಸ್ಕಾರಗಳು. ಭಾರತೀಯ ವಿಕಾಸ ಟ್ರಸ್ಟ್ ಮಣಿಪಾಲ್, ಸಂಗಮ ಸೇವಾ ಸಂಸ್ಥೆ ಬಾಳೆಗುಳಿ ಅಂಕೋಲಾ, ಶಾರದಾಂಬಾ ಮಹಿಳಾ ಮಂಡಳ ಗೋಕರ್ಣ ಇವರ ಸಂಯುಕ್ತ ಆಶ್ರಯದಲ್ಲಿ ನೋಮಿ ನೆಟ್ವರ್ಕ್ ಇವರ ಪ್ರಾಯೋಜಕತ್ವದಲ್ಲಿ ಮಹಿಳೆಯರಿಗಾಗಿ ಸೀರೆ ಬಾಕ್ಸ್, ಫೋಲಿಂಗ್ ಮತ್ತು ಸೀರೆ ಗುಚ್ಚ ತರಬೇತಿ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿದೆ. ಇವತ್ತಿಂದ ಎಲ್ಲ ಊರಿನ ಮಹಿಳೆಯರು ಇದರ ಸದುಪಯೋಗ ಪಡ್ಕೊಳ್ಬೇಕು ಹಾಗೂ ಮತ್ತು ನಿಮ್ಮಿಂದ ಹೆಚ್ಚು ಜನ ಕಲಿಬೇಕಿದ್ದಾನೆ. ಈಗ ನೀವು 30 ಜನ ಇದ್ರಿ, ಇದು ಒಂದು 1000 ಜನಕ್ಕೆ ನೀವು ಕಲಿಸೋಂಗಾಗಬೇಕು ಮತ್ತು ಹೆಚ್ಚು ಪ್ರಯೋಜನ ಪಡ್ಕೊಳ್ಬೇಕು. ಯಾಕಂದರೆ ಸಂಸ್ಥೆಯವರು ಉಚಿತವಾದ ತರಬೇತಿ ನೀಡ್ತಾ ಇದ್ದಾರೆ. ಹೆಚ್ಚಿನ ಮಹಿಳೆಯರಿಗೆ ಹೆಚ್ಚಿನ ಜೀವನೋಪಾಯ, ಯಾಕಂದರೆ ಕೆಲವು ಬಡ ಮಹಿಳೆಯರು ಇರ್ತಾರೆ, ಅವರು ಇದರ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದ. ಅಧ್ಯಕ್ಷತೆ ವಹಿಸಿದ ಅಂಕೋಲಾ ಸಂಗಮ ಸೇವಾ ಸಂಸ್ಥೆಯ ರವೀಂದ್ರ ಶೆಟ್ಟಿ ಅವರು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲು ಮುಖ್ಯ ಕಾರಣ ಇಲ್ಲಿಯ ಸುಜಯ್ ಶೆಟ್ಟರ ಒತ್ತಡ. ಅವರು ಪದೇ ಪದೇ ಏನಾದರೂ ತರಬೇತಿ ಇದ್ದರೆ ನಮ್ಮಲ್ಲಿ ಆಯೋಜಿಸಿ, ನಾವು ಸಂಪೂರ್ಣ ಸಹಕಾರ ನೀಡುತ್ತೇವೆ ಎನ್ನುವ ಭರವಸೆಯೇ ಇಂದು ಇಲ್ಲಿ ತರಬೇತಿ ನಡೆಯಲು ಕಾರಣ ಎಂದರು. ಎಲ್ಲರೂ ತರಬೇತಿಯ ಲಾಭ ಪಡೆದು ಜೀವನ ಸಾರ್ಥಕಪಡಿಸಿಕೊಳ್ಳಿ ಎಂದು ಕರೆ ನೀಡಿದರು. ಸಾಮಾಜಿಕ ಸೇವೆ ಮಾಡೋದು, ಯಾಕಂದ್ರೆ ಸಾಮಾಜಿಕ ಸೇವೆ ಮಾಡೋದು ನಮ್ಮ ಸಮಾಜದಲ್ಲಿ ಗೌರವ ಇಲ್ಲ, ಅದು ಗೊತ್ತಿದೆ ಎಲ್ಲರಿಗೂ. ಅವ್ರಿಗೆ ಟಾರ್ಗೆಟ್ ಕೊಟ್ಟಿರ್ತಾರೆ ಅಂತ. ಆದರೆ ನಮ್ಮ ಸಾಧನೆ ಏನು ಅರುಣ್ ಅವರಿಗೆ, ರಾಘವೇಂದ್ರಿಗೆ ಗೊತ್ತು. ಈ ಭಾಳ ಜನ ಗೊತ್ತಿಲ್ಲ. ಸಾಮಾಜಿಕ ಚಟುವಟಿಕೆ ಮಾಡೋದನ್ನು ತುಂಬ ನೆಗ್ಲೆಕ್ಟ್ ಆಗಿ ಮಾಡ್ತಾರೆ, ಅದು ನಮ್ಮ ಸಮಾಜದಲ್ಲಿ. ಆದರೆ ಅವರಿಂದ ಏನು ಸಾಧನೆ ಆಗ್ತದೆ ಏನೋ ಬಗ್ಗೆ ಅವರಿಗೆ ಅರ್ಥ ಆಗೋದಿಲ್ಲ, ಆಗ್ತದೆ ಗೊತ್ತಿಲ್ಲ ಇರಲಿ. ಆದರೂ ನಾನು ಸುರೇಶ್ ಶೆಟ್ಟಿ ಅವರಿಗೆ ಈ ಒಂದು ಕಾರ್ಯಕ್ರಮ ಕಾರಣೀಕರ್ತ ಆದ ಬಗ್ಗೆ ನಾನು ಮೊದಲನೇದಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅಷ್ಟೇ ಅಲ್ಲದೆ ಈ ಒಂದು ಕಾರ್ಯಕ್ರಮದ ಉದ್ಘಾಟಕರು ಸುಬ್ರಾಯ್ ಶೆಟ್ಟಿ ಅವರು ನಮ್ಮ ಸಂಬಂಧಿಕರು. ಇಲ್ಲಿ ಭಾಳ ಜನ ನಮ್ಮ ಕುಟುಂಬದವರೇ ಇದ್ದಾರೆ, ನಮ್ಮ ಜನರೇ ಇದ್ದಾರೆ. ಭಾಳ ಖುಷಿ ಅನಿಸ್ತದೆ. ಅವರೆಲ್ಲ ನಮ್ಮ ಜನ ಇದ್ದಾರೆ. ಅವರು ಇವತ್ತು ಈ ಶಂಕರ ಮಠದ ಅಧ್ಯಕ್ಷರು ಕೂಡ ಹೌದು. ಅವರು ಸ್ವತಂತ್ರವಾಗಿ ಈ ಕಾರ್ಯಕ್ರಮ ಯಾವಾಗ ಸತತವಾಗಿ ನನ್ನ ಜೊತೆ ಸಂಪರ್ಕ ಇರ್ತಾರೆ. ಏನೇನು ವ್ಯವಸ್ಥೆ ಆಗಬೇಕು ಏನು ಅಂದ್ರೆ ಅಷ್ಟು ಕಳಕಳಿ ಇದೆ. ಇಲ್ಲಿ ಮಹಿಳಾ ಮಂಡಲದ ಅಧ್ಯಕ್ಷರೇ ಕಾರ್ಯದರ್ಶಿ ಇದ್ದರೂ ಕೂಡ ಅವರು ಅಷ್ಟು ಕಳಕಳಿಯಿಂದ ಈ ಕೆಲಸ ಮಾಡಿದ್ದಾರೆ. ನಮ್ಮ ಮಟ್ಟದಲ್ಲಿ, ನಮ್ಮ ಏರಿಯಾದಲ್ಲಿ ಆಗಬೇಕು ಅಂತೇಳಿ. ಇದರಲ್ಲಿ ಚಂದ್ರಕಾಂತ್ ಶೆಟ್ಟಿ ಅವರು ಬರಬೇಕಿತ್ತು, ಅವರಿಗೆ ತುರ್ತಾಗಿ ಬೇರೆ ಹುಳಿಗೆ ಹೋಗಬೇಕಾಯ್ತು. ಅವರು ಕೂಡ ಭಾಳ ಕಳಕಳಿಯಿಂದ ಈ ಕಾರ್ಯಕ್ರಮ ತೊಡ್ಕೊಂಡವರು ಮತ್ತು ಮುಂದಿನ ಸಮಾರಂಭಕ್ಕೆ ಅವರು ಬರ್ತಾರೆ ಅಂತ ಹೇಳಿದರು. ಹೀಗೆ ಸುಬ್ರಾಯ್ ಶೆಟ್ಟಿ ಅವರು ಭಾಳ ಮುತುವರ್ಜಿಯಿಂದ ಈ ಕಾರ್ಯಕ್ರಮ ಮಾಡೋ ಬಗ್ಗೆ ಇದು ಮಾಡಿದ್ರು. ಅದೇ ರೀತಿ ಅಧ್ಯಕ್ಷರು ಆಶಾರಥ ಅವರು ಮತ್ತು ನಯನ ಅವರು, ಕಾವ್ಯ ಅವರು ಭಾಳ ನಮ್ಮ ಭಾಗದ ಎಲ್ಲ ಜನರಿಗೂ ಹೇಳಿ ಒಂದು ಅವರು ಕೂಡ ಟ್ರೇಡಿಂಗ್ ಮಾಡೋರು. ಒಳ್ಳೆ ಟ್ರೇಡಿಂಗ್ ಮಾಡಿ ಅವ್ರಿಗೆ ಗೊತ್ತಿದೆ ಈ ಕಾರ್ಯಕ್ರಮ ಏನು ಅಂತ. ಭಾಳ ಜನ ಅರ್ಥ ಆಗ್ಬೋದು. ಸೀರೆ ಗುಚ್ಚ ಕೋಲ್ಡಿಂಗ್ ಗೊತ್ತಿರೋದು ಭಾಳ ಅವಳಿಗೆ ಅಯ್ಯೋ ಭಾವನ ಭಾಳ ಚಲೋ ಕಾರ್ಯಕ್ರಮ ಕೊಟ್ಟಿದ್ದಾರೆ ಅವರಿಗೆ ಅಂತ. ಭಾರತೀಯ ವಿಕಾಸ ಟ್ರಸ್ಟ್ನ ಯೋಜನಾಧಿಕಾರಿ ರಾಘವೇಂದ್ರ ಆಚಾರ್ಯ ಅವರು ಗ್ರಾಮೀಣ ಪ್ರದೇಶದ ಮಹಿಳೆಯರು ಕೆಲಸವಿಲ್ಲದೆ ಖಾಲಿ ಇರುವುದಕ್ಕಿಂತ ನಾವು ನೀಡುವ ತರಬೇತಿಯಿಂದ ಅದರ ಲಾಭ ಪಡೆದು ಜೀವನ ಸಾರ್ಥಕಪಡಿಸಿಕೊಳ್ಳಬಹುದು. ಅದಕ್ಕೆ ಎಲ್ಲರೂ ಇಂದಿನಿಂದ ಅಂದರೆ 15 ಜೂನ್ 2026ರಿಂದ 20 ಜೂನ್ 2026ರ ತನಕ ನಾವು ನೀಡುವ ಕೌಶಲ್ಯ ತರಬೇತಿಯನ್ನು ಪಡೆದು ನೆಮ್ಮದಿಯ ಬದುಕು ಕಟ್ಟಿಕೊಳ್ಳಿರಿ ಎಂದರು. ಭಾರತೀಯ ವಿಕಾಸ ಟ್ರಸ್ಟ್ ಮಣಿಪಾಲ, ಅದು ನಮ್ಮ ರವೀಂದ್ರ ಶೆಟ್ಟಿ ಅವರಿಗೆ ಗೊತ್ತಿದೆ. 40 ವರ್ಷದ ಒಂದು ಸಂಸ್ಥೆ. ನಮ್ಮ ಅರುಣ್ ಸರ್ ಎಲ್ಲ ಅದರಲ್ಲಿ 25-30 ವರ್ಷ ಸೇವೆ ಮಾಡಿದ್ದಾರೆ ಅಂತ ಒಂದು ಸಂಸ್ಥೆ ಮಣಿಪಾಲದಲ್ಲಿದೆ. ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಂತಷ್ಟೇ. ನಾಡಿದೊಂದು ತರಬೇತಿ ಆಗುವಾಗ ಯಾರು ಟ್ರೈನಿಂಗ್ ಕೊಟ್ಟರು ಅಂತ ಗೊತ್ತಿರಬೇಕು. ಈಗ ನಮ್ಮ ಸುಬ್ರಹ್ಮಣ್ಯ ಸರ್ ಕೂತ್ಕೊಳ್ಳುವಾಗ ಸುಬ್ರಹ್ಮಣ್ಯ ಶೆಟ್ಟಿ ಅವರು, ಸುರೇಶ್ ಶೆಟ್ಟಿ ಅವರು ಮಾತಾಡುವ ಕೇಳಿದರು, ಯಾವುದೆಲ್ಲ ಟ್ರೈನಿಂಗ್ ನೀವು ಮಾಡ್ತೀರಾ? ನಾನು ಈ ಥರ ತುಂಬ ಟ್ರೈನಿಂಗ್ಸನ್ನು ನಾವು ಮಾಡಿದ್ದೀವಿ ಸರ್. ಸಾರಿ ಕುಚ್ಚ ಇರ್ಬೋದು, ಎಂಬ್ರಾಯ್ಡರಿ ಇರ್ಬೋದು, ಮತ್ತು ಸಾರಿ ಫೋಲ್ಡಿಂಗ್ ಇರ್ಬೋದು, ಹೀಗೆ ತುಂಬ ತರಬೇತಿಯನ್ನು ಮಾಡಿದ್ದೀವಿ. ಮುಂದೆ ಸರ್ ನಮಗೆ ಒಂದು ಲೀಸ್ಟ್ ಕೊಡಿ ಅಂತ ಹೇಳಿದ್ರು. ಅವರ ಆಸಕ್ತಿಯನ್ನು, ಅಭಿರುಚಿ. ಮತ್ತು ಈ ಭಾರತೀಯ ವಿಕಾಸ ಟ್ರಸ್ಟ್ ಕಳೆದ 40 ವರ್ಷಗಳಿಂದ ಟೈಲರಿಂಗಲ್ಲಿ ತುಂಬ ಕಾರ್ಯಕ್ರಮಗಳನ್ನು ಮಾಡಿದೆ. ತುಂಬ ಮಹಿಳೆಯರನ್ನು ಸ್ವಾವಲಂಬನೆಯಾಗಿ ಮಾಡಿದೆ. ನೀವು ಎಲ್ಲಿ ಹೋದರೂ ಕೂಡ, ಈಗ ನಮ್ಮ ದಕ್ಷಿಣ ಕನ್ನಡ ಹೇಗೂ, ಉಡುಪಿ ಹೇಗೂ ಆಯಿತು, ಉತ್ತರ ಕನ್ನಡದಲ್ಲೇ ನಮ್ಮ ರವೀಂದ್ರ ಶೆಟ್ಟಿ ಅವರು ಎಲ್ಲಿ ಹೋದ್ರು ಒಂದು ಮಹಿಳೆಯರು ಒಬ್ಬೊಬ್ಬರು ಒಂದೊಂದು ಅಂಗಡಿ ಇಟ್ಕೊಂಡು ಅವ್ರು ಹೇಳ್ತಾರೆ, ನಾವು ಇಂಥ BVT ಭಾರತೀಯ ವಿಕಾಸ ಟ್ರಸ್ಟಿಂದ ನಾವು ಟ್ರೈನಿಂಗ್ ತಗೊಂಡು ಇವತ್ತು ನಾವು 200-300 ದುಡಿತಾ ಇದ್ದೀವಿ ಅಂತ. ಮಹಿಳೆ 4 ಗೋಡೆಗಳ ಮಧ್ಯೆ ಇವತ್ತಿಲ್ಲ.
ಅದರ ಆಚೆಗೆ ಮಹಿಳೆ ಏನು ಮಾಡ್ಬೋದಂದ್ರೆ ಖಂಡಿತವಾಗಿ ಈಗ ನಾವು ನಿಮಗೆ ಸಾರಿ ಫೋಲ್ಡಿಂಗ್ ಅನ್ನು ಯಾಕೆ ಇಟ್ಟಿದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ತುಂಬ ಟ್ರೆಂಡ್ ಇದೆ. ಇವತ್ತು ಸಾರಿ ಕುಚ್ಚು ನಮ್ಮ ಊರಲ್ಲಿ 250 ರೂಪಾಯಿ ಒಂದು ಸಾರಿ ಫೋಲ್ಡಿಂಗ್ ಮಾಡಿಕೊಟ್ರೆ 250 ತಗೊಳ್ತಾರೆ. ಕಾರ್ಯಕ್ರಮದಲ್ಲಿ ಶ್ರೀ ಶಂಕರ ಮಠದ ವ್ಯವಸ್ಥಾಪಕರಾದ ಸುಬ್ರಾಯ್ ಶೆಟ್ಟಿ, ಶಾರದಾಂಬಾ ಮಹಿಳಾ ಮಂಡಳ ಅಧ್ಯಕ್ಷೆ ಆಶಾಲತಾ ಶೆಟ್ಟಿ, ತರಬೇತುದಾರರಾದ ನಿರ್ಮಲಾ ಬಾಡ್ಕರ್, ಸಂಗಮ ಸೇವಾ ಸಂಸ್ಥೆಯ ಜಯಾ ಗೌಡ, ಮಾರ್ಗದರ್ಶಕರಾದ ಅರುಣ್ ಪಾಟವರ್ಧನ್, ಪ್ರಕಾಶ್ ಶೆಟ್ಟಿ, ಸುವರ್ಣ ಶೆಟ್ಟಿ ಕಾರ್ಯಕ್ರಮ ನಿರ್ವಹಿಸಿದರು. ಕೆನರಾ ಪ್ಲಸ್ ನ್ಯೂಸ್, ಗೋಕರ್ಣ.